ನನ್ನ ಹೆಸರು ದೇಶಿಕಾ. ಇವತ್ತು ಒಟ್ಟಿಗೆ ಬಾಳುವ ಆನಂದದ ಪಾಠದ ನಾಟಕವನ್ನು ಮಾಡುತ್ತಿದ್ದಾರೆ. ಒಂದು ಹಳ್ಳಿ, ಅಲ್ಲಿ ಒಬ್ಬನ ರೈತನ ಹೊಲವಿತ್ತು. ಅಲ್ಲಿ ಬೇವಿನ ಮರವಿತ್ತು. ಅದರ ಕೆಳಗೆ ಒಂದು ಸಣ್ಣ ಕಲ್ಲು ಬಂದು ನಿಂತಿತ್ತು. ಹಾಗೆ ಗಿಡದ ಮೇಲಿದ್ದ ಹಕ್ಕಿಗಳು ಡಿಕ್ಕೆಯನ್ನು ಬೀಳಿಸಿ ಗುಂಡೆಯ ಕಲ್ಲು ಬೂದಿ ಬೆಳೆಯಂತೆ ಕಾಣುತ್ತಿತ್ತು. ಹಾಗಾಗಿ ಜನರೆಲ್ಲ ಅದನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಿದ್ದರು. ಹಾಗೆ ಗಿಡವನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಹಾಗೆ ಎರಡು ಹೆಸರು ಪಡೆದುಕೊಂಡು ಸುಖವಾಗಿ ಇದ್ದವು. ಒಂದು ದಿನ ಇನ್ನೊಂದು ನನ್ನಿಂದ ಸುಖವಾಗಿ ಇದೆ ಎಂದು ಜಂಬ ಬಂದಿತ್ತು. ಅದು ಅಮ್ಮನ ಮರ ನನ್ನ ಕೆಳಗೆ ನಿಂತಿರುವುದರಿಂದ ಇನ್ನೊಂದು ಜನ ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ. ನಾನು ಅಮ್ಮನ ಕಲ್ಲು ನನ್ನ ಕಪ್ಪಲ್ಲಿರುವುದರಿಂದ ನಿನ್ನ ಜನ ಅಮ್ಮನ ಮರ ಎಂದು ಕರೆಯುತ್ತಾರೆ. ಹೀಗೆ ಎರಡು ಕೂಡ ಜಗಳ ಆಡುತ್ತವೆ. ಕೊನೆಗೆ ಗುಂಡನ ಕಲ್ಲು ಹೋಗಿ ದೂರ ನಿಂತಿತ್ತು. ನಿನ್ನನ್ನು ಜನರು ಕರೆದು ಹಾಕುತ್ತಾರೆ. ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಜನ ಹೊಡೆದು ಹಾಕುತ್ತಾರೆ. ಹೀಗೆ ಒಂದು ದಿನ ರೈತನು ಹೊಲ ಹೂಡಲು ಬಂದಿದ್ದನು. ಮಕ್ಕಳೇ, ಅಮ್ಮನ ಕಲ್ಲಿಲ್ಲದ ಬೇವಿನ ಮರವನ್ನು ಮರ ಪಡೆಯುವವರಿಂದ ಕಳಿಸಿ ನೇಗಿಲ ಚಕ್ರವನ್ನು ಮಾಡಿಸಿ. ಈ ಕಲ್ಲನ್ನು ನಾಳೆ ಕಲ್ಲುವಡಿಯಿಂದ ಹೊಡೆಸಿ ನೇಗಿಲನ್ನು ಕಟ್ಟಿ ಹೊಡೆದು ಬರುತ್ತದೆ. ಹೀಗೆ ಮರ ಮತ್ತು ಕಲ್ಲು ಇದನ್ನು ಕೇಳಿ ನಡುಗಿದವು. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಎಂಬ ತಿಳುವಳಿಕೆ ಬಂದಿತು. ರೈತ ಮತ್ತು ಅತ್ತನ ಮಕ್ಕಳು ಹೋಗುವುದನ್ನೇ ಕಾದಿತು. ಕಲ್ಲು ಬೇವಿನ ಮರಕ್ಕೆ ನಾನು ಬರಲ್ಲ ಎಂದು ಕೇಳಿತು. ಆಗ ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದರು. ದಿನ ಮರ ಕಡಿಯೋರು ಬಂದು ನಿಂತರು. ಅಯ್ಯೋ, ಇದು ಅಮ್ಮನ ಮರ, ಕಡಿಯುವುದು ಬೇಡ. ಮರ ಮತ್ತು ಕಲ್ಲಿನ ಬಗ್ಗೆ ಭಯಭಕ್ತಿ ಉಂಟಾಯಿತು. ಹೀಗೆ ಕಲ್ಲು ಹೊಡೆಯವನು ಬಂದು, ಓ, ಇದು ಅಮ್ಮನ ಕಲ್ಲು, ಹೊಡೆಯುವುದು ಬೇಡ. ಹೀಗೆ ಹೇಳಿ ಹೊರಟು ಹೋದರು. ಹೇಳಿ. ಹೀಗೆ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಹೀಗೆ ಎರಡು